ಸ್ಟೆಪ್ಸ್ ಇಂದ ಇಳಿಬೇಕಾದ್ರೆ ರಿಸೆಪ್ಷನ್ ಅಲ್ಲಿ ನಾನು ಒಬ್ಬ ಹುಡುಗ ನೋಡ್ತೀನಿ, ಸ್ಮಾರ್ಟ್ ಆಗಿದ್ದಾನೆ, ಹೈಟ್ ಆಗಿದ್ದಾನೆ, ಯಾರು ಹುಡುಗ ಗೊತ್ತಿಲ್ಲ. ನನ್ನ ಅಸೋಸಿಯೇಟ್ಗೆ ಹೇಳ್ತೀನಿ, ನನ್ನ ಜೊತೆಲಿರೋ ಹೇಳ್ತೀನಿ, ಆರ್ಕೆ ಜಾತಿ ಉಸ್ಕು ಪೂಚೋ ಆಕ್ಟ್ ಕರೆಗತ್ತೆ ಏನು ಕನ್ಫ್ಯೂಸ್ ಆಗ್ತಾನೆ. ಅಲ್ಲ ಅವ್ರಿಗೆ ಕೇಳು, ಅವ್ರಿಗೆ ಏನಾದ್ರು ಇಂಟ್ರೆಸ್ಟ್ ಇದೆ ಅಂತ. ಅಷ್ಟೊತ್ತಿಗೆ ಅವ್ರು ಹೋಗಿ ಅವ್ನು ಕರೀತಾನೆ, ಸರ್ ಇಲ್ಲಿ ಡೇವಿಡ್ ಅವ್ರಿಗೆ ಡೈರೆಕ್ಟ್ ಅಂತ ತೆಲುಗಿದೆ, ಅದು ಯಾರು ಅಲ್ಲ ದರ್ಶನ್. ನನಗೆ ಪರಿಚಯ ಇಲ್ಲ. ನಾನು ಅವ್ರಿಗೆ ಇಂಟ್ರೆಸ್ಟೆಡ್ ಟು ಆಕ್ಟ್ ಇನ್ ಮೂವಿ ಅಂತ ಕೇಳ್ತೀನಿ, ಇಂಗ್ಲೀಷಲ್ಲಿ ಕೇಳ್ತೀನಿ. ಅವಾಗ ದರ್ಶನ್ ಹೇಳ್ತಾರೆ, ಸರ್ ನಾನು ಆರ್ಟಿಸ್ಟೇ, ನಾನು ತುಂಬ ಶ್ರೀನಿವಾಸ ಮಗ ಅಂತಿಲ್ಲ, ನಾನು ಸ್ವಲ್ಪ ಮನಸ್ಸಿಗೆ ಥರ ಫೀಲ್ ಆಗ್ತದೆ. ಇಷ್ಟು ದೊಡ್ಡ ಆರ್ಟಿಸ್ಟ್ ಮಗ ಅವರು, ನಾನು ರೆಕಗ್ನೈಸ್ ಮಾಡಿದೆ ಆ್ಯಕ್ಚುಲಿ ಪರಿಚಯ ಇರಲಿಲ್ಲ. ಯಾವಾಗ ಹಾಗೆ ಗೊತ್ತಾಯ್ತು, ನಾನು ದರ್ಶನ್ ಅವ್ರಿಗೆ ಹೇಳಿದೆ, ನೀವು ನಾಳೆ ಬನ್ನಿ ಅಂತ. ಎಷ್ಟು ಗಂಟೆ ಬರಲಿ, ಇಷ್ಟು ಗಂಟೆ ಬನ್ನಿ. ಸಿನ್ಸಿಯರ್ ಆಗಿ ಎಡಿ ಟೈಮ್ ಕರೆಕ್ಟಾಗಿ ರೂಮಿಗೆ ಬಂದ್ವಿ. ಅಂದ್ರೆ ಅಲ್ಲೂ ಕೂಡ ಪಾಪ ಆ ಮನುಷ್ಯ ಎಲ್ಲೂ ನನ್ನ ಬೇಸರನ್ನ ತೋರಿಸ್ಕೊಂಡು, ಕರೆಕ್ಟ್. ಬೇರೆ ಯಾವುದೇ ಆರ್ಟಿಸ್ಟ್ ಆಗಿದೆ, ಏನು 2 ಸಿನಿಮಾ ನನಗೆ ಕರೆಸ್ಬಿಟ್ಟು